ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಲೇಟೆಸ್ಟ್ ಕಾಫಿ ಮತ್ತು ಪೆಪ್ಪರ್ ಅಂದರೆ ಕರಿಮೆಣಸು ಮತ್ತು ಕಾಫಿ ಬಗ್ಗೆ ಚೆರಿಗೆ ಎಷ್ಟು ಅಥವಾ ಸೀಡ್ಸಿಗೆ ಎಷ್ಟು ಅನ್ನೋ ಪ್ರತಿ ಒಂದನ್ನು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ತುಂಬ ಜನ ಅಂದರೆ ನಮ್ಮ ಚಿಕ್ಕಮಂಗ್ಳೂರು ಆಗಲಿ, ಹಾಸನ ಆಗಲಿ, ಕೂರ್ಗಾಗಲಿ, ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಕಾಫಿ ಬೆಳೆಯೋದು ವೀಕ್ಷಕರೇ. ಇಲ್ಲಿ ಹೈಯೆಸ್ಟ್ ಇವರಿಗೆಲ್ಲ ಪ್ರತಿ ಸರಿ ಅವ್ರು ಏನು ಮಾಡ್ತಾರೆ, ಪ್ರತಿ ವರ್ಷವೂ ಕಾಫಿನ ಚೆರಿ ಆಗಲಿ ಅಥವಾ ಅವ್ರದ್ದು ಬೀಜ ಆಗಲಿ ಅದನ್ನು ಅವರು ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡಿರಲ್ಲ. ಪ್ರತಿ ಸರಿನೂ ವೆಯ್ಟ್ ಮಾಡ್ತಿರ್ತಾರೆ. ಅಂದರೆ ಇದೆಲ್ಲ ಯಾವ ಥರ ಮಾರ್ಕೆಟ್ ಅಂದರೆ ನೀವು ಅವ್ರಿಗೆ ಕೊಟ್ಟಿದ ತಕ್ಷಣ ದುಡ್ಡು ಇಸ್ಕೊಳ್ಳೋದಲ್ಲ. ಅಂದರೆ ನೀವು ಅವರಿಗೆ ಕೊಟ್ಟು ಬಿಟ್ಟು ಲೆಟ್ ಸೈಡ್ ಇನ್ಕ್ರೀಸ್ ಆಗ್ತಿದೆಯಾ, ಇನ್ಕ್ರೀಸ್ ಆದಾಗ ಆ ಟೈಮಲ್ಲೂ ದುಡ್ಡು ಇಸ್ಕೊಬೋದು, ಅಥವಾ ಡಿಕ್ರೀಸ್ ಅಥವಾ ಏನು ಮಾಡೋಕ್ಕಾಗಲ್ಲ. ಅಟ್ ಏನು ನಿಮ್ಗೆ ಏನಾದ್ರು ನೆಸೆಸಿಟಿ ಇದೆಯಾ ಆ ಟೈಮಲ್ಲೂ ಅದು ಏನು ಪ್ರೈಸ್ ಇದೆ ಆ ಕರೆಕ್ಟ್ ಡೇಟಿಗೆ ಏನು ಪ್ರೈಸ್ ಬರುತ್ತೆ ಅದನ್ನು ತುಂಬ ಜನ ದುಡ್ಡನ್ನ ಇಸ್ಕೊಳ್ತಾರೆ ವೀಕ್ಷಕರೇ. ಹಾಗಾಗಿ ಅದ್ರ ಬಗ್ಗೆ ಪ್ರತಿಯೊಬ್ಬರೂ ಇದ್ರದ ಎವ್ರಿ ಡೇ ಲೇಟೆಸ್ಟ್ ಇನ್ಫಾರ್ಮೇಷನ್ ಅಂದರೆ ಲೇಟೆಸ್ಟ್ ಪ್ರೈಸು ಎವ್ರಿ ಡೇ ಅಪ್ಪು ಡೌನು ಆಗ್ತಾನೇ ಇರುತ್ತೆ. ಅಂದರೆ ಈಗ ಒಂಥರ ಸೆನ್ಸೆಕ್ಸ್ ಥರ ಆ ಥರ ನೀವು ಪ್ರತಿ ಟೈಮು ಪ್ರತಿಯೊಬ್ಬರು ರೈತರು ಇದನ್ನು ಚೆಕ್ ಮಾಡ್ತಾ ಇರಬೇಕು. ಏನಕ್ಕೆ ಅಂದರೆ ತುಂಬ ಜನಗಳು ಪಾಪ ಈಗ 29,000 ಇತ್ತು, ಈಗ 26, 27 ಬಂದಿದೆ. ಹಾಗಾಗಿ ಡಿಕ್ರೀಸ್ ಆಗ್ತಾ ಇದ್ದಾಗ ಗೊತ್ತಾಗಲ್ಲ ಒಬ್ಬರಿಗೆ. ಅವ್ರು ಏನು ಅನ್ಕೊಳ್ತಾರೆ, ಓಕೆ ನೆಕ್ಸ್ಟ್ 2 ಮಂತ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ, ನೆಕ್ಸ್ಟ್ 1 ಮಂತಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ವೀಕ್ಷಕರೇ. ವೆಯ್ಟ್ ಮಾಡ್ತಾ ಮಾಡ್ತಾ ಅವರಿಗೆ ಒಂದು 2-3 ಸಾವಿರ ರೂಪಾಯಿ ಒಂದೊಂದು 50 kgಗೆ ಲಾಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಇದನ್ನ ಮೇಕ್ ಯೂಸ್ ಮಾಡ್ಕೊಂಡು ಅವ್ರವ್ರ ಮೊಬೈಲ್ ಇಟ್ಕೊಂಡಿರ್ತಾರೆ. ಪ್ರತಿದಿನನೂ ನಿಮ್ಮ ಗೂಗಲಲ್ಲಿ ಹೊಡೆದ್ರೆ ಏ ತೋರಿಸುತ್ತೆ, ಬೆಸ್ಟ್ ಪ್ರೈಸ್ನೇ ತೋರಿಸುತ್ತೆ. ಇಲ್ಲಾಂದ್ರೆ ನಿಮಗೆ ಅಲ್ಲಿ ಇದು ಕೊಟ್ಟಿದ್ದೀನಿ, ಕೊಡಗು ಎಕ್ಸ್ಪ್ರೆಸ್ ಲೇಟೆಸ್ಟ್ ಕಾಫಿ ಅಪ್ಡೇಟ್ ಅಂತ ಹೊಡೆದ್ರೆ ನಿಮಗೆ ಅಲ್ಲಿ ಕೊಡಗಾಗಲಿ, ಚಿಕ್ಕಮಂಗ್ಳೂರಾಗಲಿ, ಹಾಸನ ಇವರಿಗೆಲ್ಲರಿಗೂ ಪ್ರೈಸ್ ಎಷ್ಟಿರುತ್ತೆ ಅಲ್ಲಿ ಅಂತ. ಅಂದರೆ ಮಾರ್ಕೆಟ್ ಬೈ ಮಾರ್ಕೆಟ್ ಒಂದು 200 ರೂಪಾಯಿ 300 ರೂಪಾಯಿ ಜಾಸ್ತಿ, 500 ರೂಪಾಯಿ ಒಳಗಡೆ ಇದು ಏರಿಯೇಷನ್ ಇರುತ್ತೆ. ಬಟ್ ಆದರೆ ಎಕ್ಸಾಕ್ಟ್ ಪ್ರೈಸ್ಗಳು ನಿಮಗೆ ಅಲ್ಲೋರ್ಗೆ ಇದರಲ್ಲಿ ಈ ವೆಬ್ಸೈಟಿಗೆ ಹೋದರೆ ನಿಮಗೆ ಎಕ್ಸಾಕ್ಟ್ ಪ್ರೈಸ್ ನಿಮಗೆ ಅರೇಬಿಕ್ ಆಗಲಿ ಅಥವಾ ರೋಬೋಸ್ಟಾ ಆಗಲಿ ಅಥವಾ ಪೆಪ್ಪರ್ ಆಗಲಿ ಮೂರದು ಕಾಸ್ಟ್ ನಿಮಗೆ ಪರ್ ಕೆಜಿಗೆ ಪೆಪ್ಪರ್ ಎಷ್ಟು ಅಂತೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ನಮ್ಮ ರೈತರುಗಳಿದ್ದಾರೋ ಅಥವಾ ಯಾರ್ಯಾರು ಇವಾಗ ಕಾಫಿ ಬೆಳೆಗಾರರಿದ್ದೀರೋ, ಪೆಪ್ಪರ್ ಬೆಳೆಗಾರರಿದ್ದೀರೋ, ಪ್ರತಿಯೊಬ್ಬರು ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ರು ಪ್ರತಿಯೊಬ್ಬರೂ ಎವ್ರಿ ಡೇ ಚೆಕ್ ಮಾಡ್ತಾ ಇರಿ ಅದನ್ನು. ತುಂಬ ಜನ ಆಸೆಗೋಸ್ಕರ ನಮ್ಮ ರೈತರುಗಳು ಏನು ಗೊತ್ತಾ, ಮುಂದೆ ರೈಟ್ ಆಗುತ್ತೆ, ಮುಂದೆ ರೈಟ್ ಆಗುತ್ತೆ ಅಂತ ತಿಳ್ಕೊಂಡು ಈಗಿನ ಮರ್ತು ಬಿಡ್ತಾರೆ. ಅವರಿಗೆ ಇದ್ದಾಗ ಒಂದು ರೇಂಜಿಗೆ ಹೋದಾಗ ತೊಗೊಂಡ್ಬಿಡ್ಬೇಕು ಅದು ಅಮೌಂಟು. ನೆಕ್ಸ್ಟ್ ಟೈಮು ಇದು ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಬಿಡ್ಕೊಳೋದು ಓಕೆ, ಬಟ್ ಎಲ್ಲದನ್ನೂ ಫುಲ್ ಬಿಡ್ಕೊಂಡ್ರೆ ಒಂದು ಸರಿನೇ ಮುಳುಗೋಗ್ಬಿಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಎವ್ರಿ ಡೇ ಅಪ್ಡೇಟ್ ಆಗಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ, ಸೊ ದಟ್ ಅವರು ತೊಗೊಳ್ತಾ ಇರಲಿ ಮನಿನ. ಯಾರಿಗೂ ಈಗ ನಿಮಗೆ ಒಂದು ಹೈ ಆಯಿತು ನೀವು ತೊಗೊಂಡ್ರಿ ಅಂದರೆ ಯಾರಿಗೂ ಅಪ್ಡೇಟ್ ಮಾಡ್ತಾ ಇರಿ. ಪ್ರತಿಯೊಬ್ಬರು ರೈತರು ಬೆಳಿಬೇಕು. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ವೀಕ್ಷಕರೇ. ನಿಮಗೆ ಕಾಫಿ ಮತ್ತು ತುಂಬ ನಮ್ಮ ಚಿಕ್ಕಮಂಗ್ಳೂರಾಗಲಿ, ಹಾಸನ ಆಗಲಿ ಮತ್ತು ನಮ್ಮ ಕೂರ್ಗಾಗಲಿ, ಇಲ್ಲಿ ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ 70% ಕಾಫಿ ಬೆಳೆಯೋದು ನಮ್ಮ ಈ ಕಡೆ ಇಲ್ಲ ಕರ್ನಾಟಕದಲ್ಲಿ ವೀಕ್ಷಕರೇ. ಕಾಫಿಯ ತವರೂರು ಅಂತ ಕರೆಯೋದು ಚಿಕ್ಕಮಂಗ್ಳೂರಿನ, ಅಲ್ಲೇ ಕಾಫಿ ಬರ್ತ್ ಆಗಿದ್ದು ಅಂತ ಹೇಳೋದು ಚಿಕ್ಕಮಂಗ್ಳೂರಲ್ಲೇ ವೀಕ್ಷಕರೇ. ಹಾಗಾಗಿ ನಿಮಗೆ ಚಿಕ್ಕಮಂಗ್ಳೂರು, ಕೂರ್ಗು ತುಂಬಾ ಹೈ. ಬಟ್ ಹಾಸನ ಈಗ ಆಲ್ಮೋಸ್ಟ್ ಎಲ್ಲ ಸಕಲೇಶ್ಪುರ, ಮೂಡಿಗೆರೆ, ಬೇಲೂರು ಎಲ್ಲ ಸ್ಪ್ರೆಡ್ ಆಗಿದೆ. ಇವು 3 ಇದರಲ್ಲಿ ನಿಮಗೆ ಎಲ್ಲಿ ನೋಡಿದ್ರು ನೀವು ಕಾಫಿ ಬೆಳಿಬೋದು. ಬಟ್ ಕಾಫಿಲಿ 2 ತಳಿ, ಒಂದು ಅರೇಬಿಕಾ, ಇನ್ನೊಂದು ರೋಬೋಸ್ಟಾ ವೀಕ್ಷಕರೇ. ಅರೇಬಿಕಾ ಮತ್ತು ರೋಬೋಸ್ಟಿಗೆ ಏನು ಡಿಫ್ರೆನ್ಸಸ್ ಅಂದರೆ, ಈ ಅರೇಬಿಕಾ ಇದೆಲ್ಲ ಅದೊಂಥರ ಸ್ಪ್ರೆಡ್ ಆಗುತ್ತೆ ವೀಕ್ಷಕರೇ. ನಿಮಗೆ ಜಾಸ್ತಿ ಎತ್ತರ ಹೈಟ್ ಬಿಡಕ್ಕೆ ಸ್ಪ್ರೆಡ್ ಆಗಿ ಕೊಂಬೆಗಳ ಥರನೇ ದೊಡ್ಡದಾಗಿ ಫುಲ್ ಸ್ಪ್ರೆಡ್ ಆಗುತ್ತೆ. ಚಿಕ್ಕ ಗಿಡ ನಮ್ಮ ಹೈಟ್ ಇಷ್ಟೊಂದು ಹೈಟ್ 3 ಫೀಟ್ ಹೈಟ್ ಬರ್ಬೋದು, 3 ಫೀಟು. ಬಟ್ ನಿಮಗೆ ರೋಬೋಸ್ಟಾ ಇದೆಯಲ್ಲ, ಆ ರೋಬೋಸ್ಟಾ ಬಂದ್ಬಿಟ್ಟು ಒಂಥರ ಮರದ ಥರ ಬೆಳೆಸ್ತಾರೆ ವೀಕ್ಷಕರೇ. ನೀವೇನಾದ್ರು ಮೂಡಿಗೆರೆ ಸೈಡು, ಸಕಲೇಶ್ಪುರ ಸೈಡ್ ಹೋಗ್ತಾ ಇದ್ರೆ ಅಥವಾ ಕೂರ್ಗ್ ಸೈಡು ಸ್ವಲ್ಪ ನಿಮಗೆ ರೋಬೋಸ್ಟ್ನ ಜಾಸ್ತಿ ನೋಡ್ಬೋದು. ಬಟ್ ನಮ್ಮ ಹಾಸನಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮಗೆ, ನಮ್ಮ ಬೇಲೂರು ಈ ಕಡೆ ಎಲ್ಲ ನಿಮಗೆ ಜಾಸ್ತಿ ಅರೇಬಿಕಾ, ಮತ್ತು ಚಿಕ್ಕಮಂಗ್ಳೂರು ಅಷ್ಟೇ ಸ್ವಲ್ಪ ಅರೇಬಿಕಾನೇ ನೋಡ್ಬೋದು. ಬಟ್ ಸ್ವಲ್ಪ ಹೈಟ್ ಪ್ಲೇಸಿಗೆಲ್ಲ ಹೋಗ್ತಾ ನಿಮಗೆಲ್ಲ ಒಂದು ಸ್ವಲ್ಪ ಗುಡ್ಡಗಳು ಅವೆಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಸ್ವಲ್ಪ ಇದನ್ನು ಬೆಳೀತಾರೆ, ಅರೇಬಿಕಾ ಅವೆಲ್ಲ ಬೆಳೀತಾರೆ ಗಿಡಗಳೆಲ್ಲವ. ಹಾಗಾಗಿ ಪ್ರತಿಯೊಂದು ಏನು ಅರೇಬಿಕಾ ಏನು ರೋಬೋಸ್ಟಾ, ಅರೇಬಿಕಾ ವೀಕ್ಷಕರೇ ನಿಮಗೆ ಕಾಫಿ ಕುಡಿಯೋದ್ರಲ್ಲಿ ಬೆಸ್ಟು. ಆ್ಯಕ್ಚುಲಿ ಅರೇಬಿಕಾದ ಸೀಡ್ಸಲ್ಲಿ ಕಾಫಿ ಮಾಡ್ತಾರಲ್ಲ, ಅದಕ್ಕೋಸ್ಕರನೇ ಇಷ್ಟೊಂದು ರೇಟ್ ಜಾಸ್ತಿ. ನಿಮಗೆ ಏನಾದ್ರು ಬ್ರೆಜಿಲು ಮತ್ತು ಇನ್ನೊಂದು ಕಂಟ್ರಿ ಇದೆ, ಆ ಕಂಟ್ರಿಯಿಂದ ಏನಾದ್ರು ಜಾಸ್ತಿ ರಫ್ತು ಬರ್ತಾ ಇದ್ದಾಗ ಅವಾಗ ನಮಗೆ ಹೊಡ್ತಾ ಬೀಳುತ್ತೆ. ಈಗ ಅವರಿಗೆ ಕ್ಲೈಮೇಟ್ ಚೇಂಜಸ್ ಅಥವಾ ಹೆವಿ ರೈನ್ಸ್ ಏನಾದ್ರು ಆದಾಗ ಆಗ ಅವ್ರಿಗೆ ಅಲ್ಲಿ ಕಮ್ಮಿ ಆಗ್ತಾ ಹೋದಾಗ ನಮ್ಮ ರೇಟು ಹಾಗಾಗಿ ನಮಗೆ 2-3 ಇಯರ್ಸಿಂದ 16 ಇದ್ದಿದ್ದು 20-25 ಆ ಥರ ಎಲ್ಲ ಹೋಗಿದ್ದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ರೈತರು ಇದನ್ನು ಚೆಕ್ ಮಾಡ್ತಾ ಇರಿ. ಗೂಗಲಲ್ಲಿ ಹೊಡೆದ್ರೆ ಸಾಕು ನಿಮಗೆ ಎಕ್ಸಾಕ್ಟ್ ಎಲ್ಲ AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬಂದಿರೋದು ಎಕ್ಸಾಕ್ಟಾಗಿ ಅಕ್ಯುರೇಟಾಗಿ ನಿಮಗೆ ಅಮೌಂಟ್ ಎಲ್ಲ ತೋರಿಸುತ್ತೆ. ಇಲ್ಲಾಂದರೆ ನನಗೆ ಹೇಳೋದು ಕೊಡಗು ಎಕ್ಸ್ಪ್ರೆಸ್, ಅವರು ಕೊಡಗು ಎಕ್ಸ್ಪ್ರೆಸ್ ಸ್ಪೆಸಿಫಿಕಲಿ ಚಿಕ್ಕಮಂಗ್ಳೂರು, ಕೊಡಗು, ಹಾಸನ ಅವ್ರದ್ದೆಲ್ಲ ಪ್ರೈಸ್ ಎಕ್ಸಾಕ್ಟ್ ಪ್ರೈಸು ಹಾಕಿರ್ತಾರೆ. ಅವ್ರು ಹೋಗಿ ನೋಡ್ಕೊಳ್ಳಿ ವೀಕ್ಷಕರೇ, ಅಲ್ಲೂ ನಿಮಗೆ ಡೀಟೇಲ್ಸ್ ಕ್ಲಿಯರ್ ಆಗಿ ಸಿಗುತ್ತೆ. ಪೆಪ್ಪರಿಗೆ ಬಂದ್ಬಿಟ್ಟು ಪರ್ ಕೆಜಿ ಈಗ ಆಲ್ಮೋಸ್ಟ್ 670 to 680 ನಡೀತಾ ಇದೆ. ಆಲ್ಮೋಸ್ಟ್ 680 ನಿಮ್ಮ ಬೇರೆ ನಿಮ್ಮ ಇದರಲ್ಲಿ 670 660 ಎಲ್ಲ ಇರ್ಬೋದು. ಬಟ್
ಈಗಿನ ಟ್ರೆಂಡಲ್ಲಿ ನೋಡಿದರೆ ಪೆಪ್ಪರ್ ಒಂದು ಸ್ವಲ್ಪ ಹೈಯಲ್ಲಿದೆ, ಆ್ಯಕ್ಚುಲಿ ಇನ್ಕ್ರೀಸಿಂಗಲ್ಲಿದೆ. ಕಾಫಿನೂ ಹೇಳ್ತವ್ರೆ ಈ ಕ್ಲೈಮೇಟ್ ಬ್ರೆಜಿಲ್ದು ಅದೆಲ್ಲ ಒಂದು ಸ್ವಲ್ಪ ಟ್ರೆಂಡಿಂಗ್ ಅಷ್ಟು ಚೆನ್ನಾಗಿಲ್ಲ. ನೆಕ್ಸ್ಟ್ ಕಪಲ್ ಆಫ್ ಇನ್ಕ್ರೀಸ್ ಆಗ್ಬೋದು ನೆಕ್ಸ್ಟ್ ಮಂತ್ ಒಳಗಡೆ ಅಂತ. ಬಟ್ ಆಲ್ಮೋಸ್ಟ್ ಇನ್ 2 ಮಂತ್ಸು ಅದಾದಮೇಲೆ ನೆಕ್ಸ್ಟ್ ಒಳ್ಳೆ ಅದು ಇನ್ನು ಈ ವರ್ಷದ ಬೆಳೆನೂ ಬರ್ತಾ ಹೋಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಅಕ್ಯುರೇಟಾಗಿ ನೀವು ಯಾವಾಗ ನೀವು ದುಡ್ಡು ತೊಗೋಬೇಕು ಅಂತ. ನನ್ನ ಮೆಸೇಸರಿ ಗಣೇಶ ಹಬ್ಬದೊಳಗಡೆ ನೀವು ತೊಗೊಂಡ್ರೆ ಬೆಸ್ಟು. ಏನಕ್ಕೆ ಅಂದರೆ ಅಲ್ಲಿ ತನಕನೇ ಮ್ಯಾಕ್ಸ್ ರೇಟ್ ಇನ್ಕ್ರೀಸ್ ಆಗ್ಬೋದು, ಅದಾದಮೇಲೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಕಾಫಿಗಳೆಲ್ಲ ಹೊಸ ಕಾಫಿಗಳೆಲ್ಲ ಬರ್ತಾ ಹೋಗ್ತವೆ. ಆದ್ರೂ ಡೇ ನೋಡ್ಕೊಳ್ತೀರಿ. ಈಗಿನ ಟ್ರೆಂಡ್ ನೋಡ್ಕೊಂಡ್ರೆ 26ರಿಂದ 27, ಅದರಲ್ಲಿ 20,500, 600, 700, 800 ಆ ಥರ ನಡೀತಾ ಇದೆ. ಹಾಗಾಗಿ 26K ಅಂದರೆ 27K ಪ್ರತಿಯೊಂದು ಮಾರ್ಕೆಟಲ್ಲಿ ಡಿಫ್ರೆಂಟ್ 200-300 ರೂಪಾಯಿ ಡಿಫ್ರೆನ್ಸಸ್ ಇರೋದ್ರಿಂದ ನೀವು ಕರೆಕ್ಟಾಗಿ ನೋಡಿಕೊಂಡು ನಿಮ್ಮನ್ನ ಅಮೌಂಟ್ ಎತ್ಕೊಳ್ಳಿ ವೀಕ್ಷಕರೇ. 29-30 ಇದ್ದು ಈಗ ಆಲ್ಮೋಸ್ಟ್ 26-27 ಬಂದಿದೆ ಅಂದರೆ ನೀವು ಒಂದು 3,000 ರೂಪಾಯಿ ಆಲ್ರೆಡಿ ಲಾಸ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ದಿನ ಬಿಟ್ಕೊಂಡ್ಬಿಟ್ಟು 27 ಬಂದಾಗ ತೊಗೊಂಬಿಡಿ ವೀಕ್ಷಕರೇ, ಅದೇ ಬೆಸ್ಟು. ಆಲ್ಮೋಸ್ಟ್ 30 ಅಂತೂ ಮೇಲೆ ಈ ವರ್ಷ 29-30 ಕ್ರಾಸ್ ಹೋಗೋದು ಡೌಟ್ ಈ ವರ್ಷದಲ್ಲಿ ಆ್ಯಕ್ಚುಲಿ. ಓಕೆನಾ. ಮತ್ತೆ ಇದು ಅರೇಬಿಕ್ ಚೆರಿನೂ ಅಷ್ಟೇ 14K ಇಂದ 16 ಇದೆಯಲ್ಲ, 14K to 15.1K ತನಕ ಬಂದಿದೆ. ಈಗ ಆ್ಯಕ್ಚುಲಿ 16 ಇತ್ತು ಆ್ಯಕ್ಚುಲಿ ಅದು. ಈಗ ರೋಬಸ್ಟ ಬಂದ್ಬಿಟ್ಟು 19K to 220K. ಅಂದರೆ ಇವೆಲ್ಲ ನಾನು ಮಾತಾಡೋದು 50 kg ಪ್ಯಾಕೇಜ್ ವೀಕ್ಷಕರೇ. 50 kgಗೆ ಇವೆಲ್ಲ ಅಮೌಂಟು. ತುಂಬ ಜನ ನೋಡೋರಿಗೆ ಇಷ್ಟೊಂದು ದುಡ್ಡು ಅನಿಸ್ಬೋದು, ಬಟ್ ಒಂದು ಪ್ಯಾಕೇಜ್ 50 kg ಇದೆಯಲ್ಲ, ಈ ಸೀಡ್ಸ್ನ ತೆಗೆದು ಮಾಡೋದನ್ನ ಹಣ್ಣು ಕುಯ್ದು ಅದನ್ನೆಲ್ಲ ಇದು ಮಾಡಿ ಸೀಡ್ಸ್ ಮಾಡೋಕ್ಕಿದೆಯಲ್ಲ, ಆ ಕುಯ್ಯೋಕ್ಕೆ ಒಂದು ಚೀಲ 50 kgಗೆ ಆಲ್ಮೋಸ್ಟ್ ನೀವು 4 ಚೀಲ ಕುಯ್ಯಿಸ್ಬೇಕು. 4 ಚೀಲ ಪ್ರತಿಯೊಬ್ಬರೂ ಕುಯ್ಬೇಕಂದ್ರೆ ಅವ್ರ ಆಳಿಗೆ ಒಂದು 2,000 ಒಂದು 5,000 ರೂಪಾಯಿ ಕೊಡಬೇಕು. ಅಲ್ಲಿ ಕೊಟ್ಬಿಟ್ಟು ಅದಾದಮೇಲೆ ಅದನ್ನು ಪಲ್ಪರ್ ಮಾಡ್ಸೋಕೆ ಅಲ್ಲಿಗೆ ಬೇರೆ ದುಡ್ಡು. ಅದಾದಮೇಲೆ 5 ದಿನ ಕ್ಲೀನಾಗಿ ಒಣಗಿಸ್ಬೇಕು. ಒಣಗಿಸಾದ್ಮೇಲೆ ಬಂದು ಅವರು ತಗೊಂಡೋಗೋದು ವೀಕ್ಷಕರೇ. ತುಂಬಾ ಇದು ಆ್ಯಕ್ಚುಲಿ ಒಂದು 8 ದೊಡ್ಡ 50 kg ಹಣ್ಣು ಮಾಡ್ಕೊಬಂದರೆ ಅದರಲ್ಲಿ ಒಂದು ಚೀಲ ಆಗೋದು ಡೌಟೇ. ಆ ಥರ ತುಂಬಾ ಕಷ್ಟ ಇದೆ ಆ್ಯಕ್ಚುಲಿ. ನೋಡೋಕ್ಕೆ ನಾವು 50 kgಗೆ ಇಷ್ಟೊಂದು ದುಡ್ಡು ಅನ್ಬೋದು, ಬಟ್ ಅದನ್ನು ಮಾಡೋದಿದೆಯಲ್ಲ ಪ್ರತಿಯೊಬ್ಬರಿಗೂ. ಈಗೆಲ್ಲ ಅವಾಗೆಲ್ಲ ಇನ್ಕಮ್ ಬರ್ತಿತ್ತು, ಈಗೆಲ್ಲ ಪ್ರತಿಯೊಂದು ಗೊಬ್ಬರಕ್ಕೆಲ್ಲ ಕಾಸ್ಟು, ಆ ಮೆಡಿಸಿನಿಗೆಲ್ಲ ಕಾಸ್ಟು ಎಲ್ಲ ಪ್ರತಿಯೊಂದು ನೋಡಿಬಿಟ್ರೆ ತುಂಬಾ ಕಷ್ಟಪ್ಪ ಅವ್ರದ್ದು. ಆದ್ರೂ ಅವರು ಒಂದು ಸ್ವಲ್ಪ 2,000 ಆಸೆ ಪಡ್ಕೊಂಡು ವೇಟ್ ಇನ್ಕ್ರೀಸ್ ಆಗುತ್ತೆ ಅಂತ ತುಂಬ ಜನ ಇರ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗ ಹೈಯೆಸ್ಟ್ ಬರುತ್ತೆ ಅವಾಗ ಪ್ರತಿಯೊಬ್ಬರು ತೊಗೊಳೋದು ನನ್ನ ಪ್ರಕಾರ ಬೆಸ್ಟು. ಅದನ್ನು ನೀವು ನೋಡಿಕೊಂಡು ಇದನ್ನು ತೊಗೊಳ್ಳಿ. ಬಟ್ ಡೈಲಿ ಅಪ್ಡೇಟಿಗೆ ಅದನ್ನು ನೋಡ್ತಾ ಇರಿ ವೀಕ್ಷಕರೇ, ನಿಮಗೆ ಮಿಸ್ ಮಾಡ್ಕೊಂಬಿಡಿ. ಯಾಕೆಂದರೆ ತುಂಬ ಜನ ರೈತರು ಮಿಸ್ ಮಾಡೋಕ್ಕೋಗಲ್ಲ. ಯಾರ್ದೋ ಅಪ್ಡೇಟು ಯಾರ್ದೋ ಮಾತು ಕೇಳ್ಕೊಂಡ್ಬಿಡ್ತಾರೆ. ಎಲ್ಲರೂ ಗೊತ್ತಿರುತ್ತೆ, ಸ್ವಲ್ಪ ಓದಿರ್ತಾರೆ, ಮೊಬೈಲ್ ಯೂಸ್ ಮಾಡೋಕ್ಕೆ ಬರುತ್ತೆ. ಅಲ್ಲೇ ಅಪ್ಡೇಟ್ ಹೊಂದಿದ್ರೆ ಕಾಫಿ ಅಪ್ಡೇಟ್ ಪ್ರೈಸ್ ಕರ್ನಾಟಕ ಅಂತ ಹೊಡೆದ್ರೆ ಮುಗೀತು, ನಿಮಗೆ ಅಲ್ಲೇ ಡೀಟೇಲ್ಸ್ ಗೊತ್ತಾಗುತ್ತೆ. ಇಲ್ಲಾಂದರೆ ಕೊಡಗು ಎಕ್ಸ್ಪ್ರೆಸ್ಸಲ್ಲಿ ಲೇಟೆಸ್ಟ್ ಅಪ್ಡೇಟ್ ಕೊಡಗು ಎಕ್ಸ್ಪ್ರೆಸ್ ಕಾಫಿ ಪ್ರೈಸ್ ಅಂತ ಹೊಡೆದ್ರು ಅಲ್ಲೂ ನಿಮಗೆ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಶೇರ್ ಮಾಡೋಣ ಅಂತ ಇದೊಂದು ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತಿರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್ ಗೈಸ್.